ಬಟ್ ಈ ವಿಡಿಯೋನ ಯಾರೆಲ್ಲ ಜಿಮ್ ಹೋಗ್ತಾ ಇಲ್ಲ, ಯಾರೆಲ್ಲ ಎಕ್ಸಸೈಸ್ ಮಾಡ್ತಾ ಇಲ್ಲ ಅವರಿಗೆ ನೀವು ಶೇರ್ ಮಾಡಲೇಬೇಕು. ಕೆಲವರು ನಾನು ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ನಾನು ಯಾಕೆ ಜಿಮ್ ಹೋಗಬೇಕು, ನಾನು ಯಾಕೆ ವರ್ಕೌಟ್ ಮಾಡಬೇಕು, ಬೇಡ ಅಂತ ಸುಮ್ಮನೆ ಇರ್ತಾರೆ. ನೋಡಿ, ಈ ಜಿಮ್ಮು ವರ್ಕೌಟು ನಿಮ್ಮ ವೆಯ್ಟ್ ಗೇನ್ ಮಾಡೋಕ್ಕೆ, ನಿಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ಮಾತ್ರ ಇರೋದಲ್ಲ. ಈ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಜೊತೆ ಇನ್ನೂ ತುಂಬ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಇದೆ ಜಿಮ್ಮಿಂದ. ಮೇಜರ್ ಆಗಿ ನಿಮ್ಮ ಸ್ಟ್ರೆಂತ್ ಇರ್ಬೋದು, ಎಂಡ್ಯೂರೆನ್ಸ್ ಇರ್ಬೋದು, ಇದು ಇಂಪ್ರೂವ್ ಆಗುತ್ತೆ. ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡಿ ನಿಮ್ಮ ಬಾಡಿಲಿ ಫ್ಯಾಟ್ ಸ್ಟೋರ್ ಆಗೋದನ್ನ ಕಮ್ಮಿ ಮಾಡುತ್ತೆ. ನಿಮ್ಮ ಶುಗರ್ ಲೆವೆಲ್ಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಇದನ್ನ ಒಂದು ನಾರ್ಮಲ್ ಲೆವೆಲಲ್ಲಿ ಮೇಂಟೈನ್ ಮಾಡಲಿಕ್ಕೆ ನಿಮ್ಮ ವರ್ಕೌಟ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸ್ಟ್ರೆಸ್ ಅನ್ನ ಕಮ್ಮಿ ಮಾಡುತ್ತೆ, ನಿಮ್ಮ ಸ್ಲೀಪ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಹಾರ್ಮೋನ್ಸ್ ಅನ್ನ ಒಂದು ಬ್ಯಾಲೆನ್ಸ್ ಲೆವೆಲಲ್ಲಿ ಮೇಂಟೈನ್ ಮಾಡಲಿಕ್ಕೆ ಈ ವರ್ಕೌಟ್ಸ್ ಹೆಲ್ಪ್ ಮಾಡುತ್ತೆ. ನಿಮ್ಮ ಪೋಸ್ಚರ್ ಇರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಇರ್ಬೋದು, ನಿಮ್ಮ ಒಂದು ಎನರ್ಜಿ ಲೆವೆಲ್ ಇರ್ಬೋದು, ಪ್ರತಿಯೊಂದು ಕೂಡ ಎಕ್ಸಸೈಸ್ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ನಮಗೆ ಏಜ್ ಆಗ್ತಾ ಹೋದಾಗೆ ನಮ್ಮ ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ನಮ್ಮ ಮಸಲ್ಸ್ ಲಾಸ್ ಆಗ್ತಾ ಹೋಗುತ್ತೆ, ಬೋನ್ಸ್ ಇರ್ಬೋದು, ಜಾಯಿಂಟ್ಸ್ ಇರ್ಬೋದು, ಇದು ಕೂಡ ವೀಕ್ ಆಗ್ತಾ ಹೋಗುತ್ತೆ. ಸೊ ನೀವು ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಂತ್ನ ನೀವು ಮೇಂಟೈನ್ ಮಾಡ್ಬೋದು, ನಿಮ್ಮ ಮಸಲ್ ಲಾಸ್ ಏನಿದೆ ಇದನ್ನು ನೀವು ಕಮ್ಮಿ ಮಾಡ್ಬೋದು, ಆ್ಯಂಡ್ ನಿಮ್ಮ ಬೋನ್ಸ್, ಜಾಯಿಂಟ್ಸ್ ಇದು ಕೂಡ ತುಂಬಾ ಹೆಲ್ತಿಯಾಗಿ ಇರುತ್ತೆ. ಆ್ಯಂಡ್ ನೀವು ಫಿಟ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿ ಕಾಣ್ತೀರಾ, ಆ ಒಂದು ಫೀಲೇ ಬೇರೆ ಇರುತ್ತೆ. ಸೊ ನೀವೇನಾದರೂ ಜಿಮ್ ನನಗಲ್ಲ ಅಂತ ಅಂದ್ಕೊಂಡಿದ್ರೆ ಅದನ್ನು ಫಸ್ಟ್ ತಲೆಯಿಂದ ತೆಗೆದಾಕಿ ಇವತ್ತೇ ನೀವು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಪರ್ಸನಲ್ ಟ್ರೈನಿಂಗ್ ಬೇಕಿದ್ರೆ ಅಥವಾ ಕಸ್ಟಮೈಸ್ ಡಯಟ್ ಪ್ಲಾನ್ಸ್ ಬೇಕಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ.